ನಾವು ಸರ್ಕಾರದ ಪರವಾನಗಿಯಂತೆ ಖಾಸಗಿ ಬಸ್ ನಿಲ್ದಾಣವಾಗಿಸಿಕೊಂಡು ಪ್ರತಿನಿತ್ಯ ದೊಡ್ಡಬಳ್ಳಾಪುರ ನಗರಸಭೆಗೆ ಪ್ರತಿ ಬಸ್ಗೂ ಇಂತಿಷ್ಟು ಸುಂಕ ಅಂತ ಪಾವತಿಸುತ್ತಿದ್ದೇವೆ. ನಮ್ಮ ಹಳೆಯ ಬಸ್ ನಿಲ್ದಾಣಕ್ಕೆ ಬೆಂಗಳೂರು, ನೆಲಮಂಗಲ, ತುಮಕೂರು, ಗೌರಿಬಿದನೂರು, ಚಿಕ್ಕಬಳ್ಳಾಪುರ, ಕೋಲಾರ, ತಿರುಪತಿ ಮುಂತಾದ ನಗರಗಳಿಂದ ನೂರಾರು ಖಾಸಗಿ ಬಸ್ಗಳು ಬಂದು ಹೋಗುತ್ತಿರುತ್ತವೆ. ಈ ಎಲ್ಲಾ ಬಸ್ಸುಗಳು ಈ ಪ್ರದೇಶವನ್ನು ಉಪಯೋಗಿಸಿಕೊಂಡು ಸಾರ್ವಜನಿಕರಿಗೆ ಸೇವೆ ಸಲ್ಲಿಸುತ್ತಿವೆ ಎಂದರು. 200 ಮೀಟರ್ ರೇಡಿಯಸ್ಸು KSRTCಯಲ್ಲಿ BMTCಯಲ್ಲಿ ಅವ್ರ ಬಸ್ ಸ್ಟ್ಯಾಂಡಲ್ಲಿ ಇದೆ, ಅಲ್ಲಿಂದ ಪಿಕಪ್ ಮಾಡಬಾರ್ದು ಅಂತ ಹೇಳ್ತಾರೆ. ಇವತ್ತೆಲ್ಲ ಪಟ್ಟಿ ಹಾಕಿದ್ದಾರೆ ಇಲ್ಲಿ. ನಾಳೆ 200 ಮೀಟರ್ ರೇಡಿಯಸ್ ಅಂತಂದರೆ ನಾಳೆ ಪೊಲೀಸರು ಕರ್ಕೊಂಬಂದು ನಮ್ಮನ್ನು ಆಚೆ ಹಾಕಿಸ್ತಾರೆ. ನಾವೇನು ಮಾಡ್ಬೇಕು ಅವಾಗ? ಎಲ್ಲಿಗೆ ಹೋಗ್ಬೇಕು? ಯಾರ ಹತ್ರ ಹೇಳ್ಬೇಕು ಅವಾಗ? ಅದಕ್ಕೋಸ್ಕರ ಇವಾಗಲೇ ಅದು ಏನು ಮಾಡಿದ್ದೀರಾ ಸ್ಪೆಸಿಫೈ ಮಾಡಿ. ನೀವೇನು ಕ್ರಮ ತೊಗೊಂಡಿದ್ದೀರಾ? ನಾವು ಅವ್ರ ಕ್ರಮ ತೊಗೊಂಡ್ರೆ ನಾವು ಇದು ಮಾಡ್ತಿಲ್ಲ. ಸ್ಪೆಸಿಫೈ ಮಾಡಿ ನಮಗೂ ಜಾಗ ಮಾಡಿಕೊಡ್ಲಿ, ಅವ್ರಿಗೂ ಮಾಡಿಕೊಡ್ಲಿ, ಒಂದು ಪ್ರೊಸೀಡಿಂಗ್ಸ್ ಮಾಡಲಿ, ಒಂದು ನೋಟಿಫಿಕೇಷನ್ ಮಾಡಲಿಲ್ಲ ಅಂತಂದರೆ ನಮಗೊಂದು ಗ್ಯಾರಂಟಿ ಕೊಡಲಿ. ನೀವು ಇಷ್ಟು ಬಸ್ ಹಾಕೊಡ್ರಪ್ಪ, ಅವ್ರು ಇಷ್ಟು ಬಸ್ ಹಾಕೊಂಡು ಹೋಗ್ತಾರೆ ಅಂತ. ಇಲ್ಲಿ ಎಷ್ಟು ಬಸ್ಗಳು ಬರ್ತವೆ ಸರ್ ದಿನಕ್ಕೆ? ಸರ್ ದಿನಕ್ಕೆ ಮೊದಲು ತುಂಬ ಬರ್ತಾಯಿತ್ತು. ಈ ಫ್ರೀ ಸರ್ಕಾರದ ಯೋಜನೆಗಿಂತ ಮುಂಚೆ ನೋಡ್ತು ಅಂತಂದರೆ ಆಲ್ಮೋಸ್ಟ್ ಒಂದು 108 ಬಸ್ ಬರ್ತಾಯಿತ್ತು. ಇವಾಗ ಆಲ್ಮೋಸ್ಟ್ ಎಲ್ಲ ತುಂಬಾ ಕಮ್ಮಿ ಆಗಿಬಿಟ್ಟಿದೆ. 2-3 ದಿನಗಳ ಹಿಂದೆ ಬಿಎಂಟಿಸಿ ಸಂಸ್ಥೆಯವರು ಖಾಸಗಿ ಬಸ್ ನಿಲ್ದಾಣಕ್ಕೆ ಬಂದು ಏಕಾಏಕಿ ಖಾಸಗಿ ಬಸ್ಗಳಿಗೆ ನಿರ್ಬಂಧ ಹಾಗೂ ಪ್ರವೇಶಿಸಿದರೆ ದಂಡ ವಿಧಿಸುವುದಾಗಿ ಎಚ್ಚರಿಕೆ ಕೊಡುವ ಅನಧಿಕೃತ ನಾಮಫಲಕ ಅಳವಡಿಸಿದ್ದಾರೆ. ಈ ವಿಷಯದ ಬಗ್ಗೆ ಸರ್ಕಾರವಾಗಲಿ ದೊಡ್ಡಬಳ್ಳಾಪುರ ನಗರಸಭೆಯಾಗಲಿ ಯಾವುದೇ ರೀತಿಯ ಪ್ರಕಟಣೆ, ನೋಟಿಸ್ ನೀಡಿಲ್ಲ. ದೊಡ್ಡಬಳ್ಳಾಪುರ ನಗರಸಭೆ ಅನಧಿಕೃತ ನಾಮಫಲಕ ತೆರವುಗೊಳಿಸಬೇಕು ಹಾಗೂ ಸಂಬಂಧಪಟ್ಟವರಿಗೆ ಸೂಕ್ತ ಆದೇಶ ನೀಡಬೇಕಾಗಿದೆ ಎಂದು ಕೋರಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ.